ಸ್ಕೂಲ್ ಸ್ಟಾರ್ಟ್ ಇದನ್ನೆಲ್ಲ ಪ್ರದರ್ಶನಕ್ಕೆ ಇಡ್ತೇವಲ್ಲ ಅವಾಗ ಯಾವ ಚಂದಕ್ಕೆ ಅದನ್ನ ನೋಡಿ ನಾವು ಶೋಕ್ ಇಡ್ತೇವೆ ಅಂದಾರ. ನಂದ ಇಷ್ಟು ಚಂದಾಗಿತ್ತು ಎಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದೇವ ನೀನು. ನಂದ ಪ್ರದರ್ಶನಕ್ಕೆ ಇಡ್ತಾರ ಬೇಕಾರೆ ನೋಡು. ಹಲ್ಕಟಪಾಡೆ ನಿಮ್ಮ ಟೀಚರ್ ಪ್ರಾಜೆಕ್ಟ್ ವರ್ಕ್ ಕೊಡೋದು ನಿಮಗಲ್ಲಪ್ಪ, ನಮಗೆ ಕೊಡ್ತಾರೆ. ನೀವೇನು ಮುಂದೆ ನಿಂತು ಒಂದು ರಾಟಕ್ಕೆ ತಣ್ಸೋರಲ್ಲ ಮಾಡೋರಲ್ಲ. ನಾವು ತಂದೆ ತಾಯಿ ಬಡ್ದಾಡ್ಬೇಕು. ಇಂಗ್ಲೀಷ್ ಮೀಡಿಯಂ ಸಾಲಿಗೆ ಹಚ್ಚಿ ನಿಮ್ಮ ಜೋಡಿ ನಾವು ಕುತ್ಕೊಂಡು ಓದ್ಬೇಕು. ಹಂಗಾಗೈತೆ ಬಾಳೆ. ನೋಡು ಕನ್ನಡ ಮೀಡಿಯಮ್ನಾಗ ಇದ್ದಾಗ ಇದಿತ್ತ ಸರ್ಕಾರ ಸಾಲಾಗ ಇದು ನೋಡು ಇದರಾಡಿ ಇಂಗ್ಲೀಷ್ ಮೀಡಿಯಮ್ಗೆ ಹಚ್ತೇನೆ ಅಂತ ಹಚ್ಕೊಂಡು ಕುಂತಿ ನಾನು ಹೋಲ್ಬಿಡು ನನ್ನ ಮಗ ಇಂಗ್ಲೀಷ್ನಾಗ ಉದ್ದು ಕುಚ್ಚಿ ಒಯ್ವಲ್ತಕ್ಕಂತ ಹೇಳಿ ಹಚ್ಚಿದೆ. ನೋಡಿ ಇದು ಏನು ಸುಡುಗಾಡಿ ಏನೇನೋ ಕೊಟ್ಟಾರೆ ಇವ್ನು ಮಾಡವು. ಯೋ ದೇವ್ರೆ, ನಿನಗರ ಬರೋದಿಲ್ಲ ಬಿಡೋದಿಲ್ಲ. ವಯಸ್ಸಿಗೆ ತಕ್ಕಂತಾರ ಕೊಡ್ತಾರ, ಅದು ಇಲ್ಲ. ನಿಮ್ಮ ವಯಸ್ಸಿಗೆ ಇವ್ನು ಮಾಡ್ಕೊಂಡು ಏನು ಮಾಡ್ತಿರಲ್ಲ, ಅದು ಒಂದಕ್ಕೊಂದು ಸಂಬಂಧದಂಗೆ ಕೊಟ್ಟಾವು. ಅದು ನೀ ಬರಲ್ಲಂತೆ ಕುತ್ಕೊಂಡು ಒಂದು ಯವ್ವ ದೇವ್ರೆ 4 ತಾಸಿನ ಹೊತ್ತಾತಿದನ್ನು ಮಾಡಕ್ಕೆ. ಅವ್ವ ನಡ ಅನ್ನೋದು ಬಿದ್ದು ಹೋತಯ್ಯೋ. ಅವ್ವ ದೇವ್ರೆ ಒಂದಿಟ್ಟು ಮಕ್ಕೋತಾನೆ ಯವ್ವ ನಾನು. ನಿಮ್ಮ ಟೀಚರ್ಗೆ ಹೇಳ್ಬಿಡ ಇನ್ನೊಮ್ಮೆ ಯಾವ್ದಾರ ಪ್ರಾಜೆಕ್ಟ್ ವರ್ಕ್ ಕೊಡಾತ್ರ ನಮ್ಮ ಹೋಗಿ ಆರಾಮಿಲ್ರಿ, ಭಾಳ ಅಗದಿ ಸೀರಿಯಸ್ ಆಗಿ ಐಶೂನ್ಯಾಗ ಇಟ್ಟೇಬೇಕಿನ್ನ. ಏನು ಇದನ್ನೆಲ್ಲ ಮಾಡೋರು ಯಾರಿಲ್ಲ ಮನ್ಯಾಗ, ನನ್ನ ಕೈಲಂತರೂ ನಿಗೋದಿಲ್ಲ ಅಂತ ಹೇಳ್ಬಿಡು. ನನ್ನ ಕೆಲಸ ಬರೀ ಓದೋದು, ಮಾರ್ಕಸ್ ತೆಗಿಯೋದು, ಓದೋದು, ಬರೀದು ಇಷ್ಟ. ಇವೆಲ್ಲ ಲಾಳೆ ಲೊಟ್ಟಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಡು. ಹಾಗೆಲ್ಲ ಹೇಳೋಕ್ಕಾಗೋದಿಲ್ಲವಾ? ಗೊತ್ತಾನ ಎಲ್ಲ ನಮ್ಗೆ ವ್ಯವಸ್ಥೆ ಮಾಡ್ಕೊಂಡು ಬರ್ತಿರ್ತಾರೆ ಅವರೆಲ್ಲರೂ. ಅವಾಗ ನಾವು ಮಾಡ್ಕೊಂಡು ಇಲ್ಲ ನನ್ನ ಚಮಕ ಅಂತತಾನೆ ಮಾಡ್ಕೊಂಡು ಬರಲೇಬೇಕಂತಾರ ಅವರು. ಅದಕ್ಕೆ ಮತ್ತೆ ಯಾವುದೋ ಪ್ರಾಜೆಕ್ಟ್ ವರ್ಕ್ ಕೊಡ್ತಾರಂತ ನಮ್ಮ ಮಿಸ್. ಕೊಟ್ರೆ ಹೇಳ್ತೇನೆ ನಿಂಗೆ. ಅಯ್ಯೋ ದೇವ್ರೆ, ಇನ್ನೊಂದು ಕೊಡ್ತಾರಂತ. ಇದಕ್ಕೆ 100-200 ರೂಪಾಯಿ ಖರ್ಚಾಗಿತ್ಲಾ. ಈ ಅಂಟು, ಈ ಕಲರು, ಇದು ಏನಿದೆ ಈ ರಟ್ಟು, ಇದಕ್ಕೆ ಅಣಸು, ಇವು ಯಪ್ಪ ಇದಕ್ಕೆ 100-200 ರೂಪಾಯಿ ಖರ್ಚಾಗೈತಿ. ಈಗ ಮತ್ತೊಂದು ಕೊಡ್ತಾಳಂತ. ಈ ಸಣ್ಣ ಛತ್ರಿ ಹುಡ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗಿ ಹೋತು ನನಗಲ್ಲ. ಅಂಗಡ್ಯಾಗ ದುರ್ಗದ ವೇಲ್ ಪ್ಯಾಟಿ ಎಲ್ಲ ಬಟರ್ ಮಾರ್ಕೆಟ್ನ ಸುತ್ತಾಡೇನು ನೋಡು. ಯಪ್ಪ ಇರೋಡ ರೊಕ್ಕ ಪಕ್ಕ ಇಲ್ಲ ನಮ್ಮ ಕಡೆ. ಮತ್ತೆ ಯಾವ್ದು ಕೊಟ್ಟರು ಮಾಡ್ಕೊಂಡು ಹೋಗ್ಕೊಂಡು ನೀನು. ಆಯ್ತು ಬಿಡು. ಈಗ ಇದು ಮಾತ್ರ ಭಾಳ ಚಂದಾಗೈತವ. ಇದನ್ನ ನಾನು ಹುಷಾರಾಗಿ ನನ್ನ ಕೊನೆಗಿಟ್ವಲ್ಲ. ಬೇಡಪ್ಪ, ಅಲ್ಲಿ ಹಿಂದಕ್ಕೆ ಅತ್ತಾಗ ನಾನೇ ಇಡ್ತೇನೆ ಆಗೊಂದಿ ಮ್ಯಾಗ. ಏನು ಅಲ್ಲಿ ಯಾರು ಮುಟ್ಟೋದಿಲ್ಲ. ಇಪ್ಪತ್ತೊಂದೇ ಇಲ್ಲಿ ಇಟ್ಟಿಂದಾಗಡೆ ಹಾಳ್ಗೆಡ್ಸಿದೆ ಅಂದ್ರೆ ಮತ್ತೆ ಮಾಡಿಕೊಂಡ್ರೆ ನಾ ಮಾಡಿಕೊಡಿಕಲ್ಲಪ್ಪ. ಮತ್ತೆ ಈಗ ಹೇಳೇನಿ ಏನು ನೀ ಸುಮ್ಮನೆ ನಾ ಇಡ್ತೇನೆ. ಏನು ಟೀಚರ್ಸ ಏನಪ್ಪ ಅವೇನು ನಿಮಗೆ ಕೊಡ್ತಾವ ಪ್ರಾಜೆಕ್ಟ್ ವರ್ಕ್? ನಮಗೆ ಕೊಡ್ತಾವ ಯಪ್ಪ, ನಾವು ಮಾಡ್ಬೇಕಲ್ಲ ಅದನ್ನ ಹೇಳು. ಹೊಟ್ಟಿಲ್ಲದಳ ಅಂತ ಸುದ್ದಿ ಗೊತ್ತಾತ. ಅದಕ್ಕೆ ಒಂದು ವಾರ 15 ದಿನ ನಮ್ಮ ಮನೆಗಾರ ಕರ್ಕೊಂಡು ಹೋಗೋಣ. ಇಲ್ಲೇ ಒಬ್ಬಕ್ಕೆ ತಂದ ಮಾಡ್ಕೊಂಡು ಉಣ್ಬೇಕಾಕತ್ತೆ. ಅದಕ್ಕೊಂದು ವಾರ 15 ದಿನ ನಮ್ಮ ಮನೆಗೆ ಕರ್ಕೊಂಡು ಹೋದ್ರೆ ಅದು ಈಗಂತರೂ ಕುಂಬಾರ ಬಸ್ರು ಭಾರಿ ಸೂಕ್ಷ್ಮ ಇರಬೇಕು. ಕಾಲ್ಮನನ ಸೂಕ್ಷ್ಮ ಆಗ್ಬಿಟ್ಟತಿ. ಅದಕ್ಕೆ ಈ ಗಟ್ಟಿ ಆಗೋ ಹೊತ್ತಿನಾಗ ಒಂಚೂರು ಕರ್ಕೊಂಡು ಹೋದ್ವಿ ಅಂದ್ರೆ ಇನ್ನೊಂಚೂರು ಆರಾಮಾಗಿರ್ತಾಳ ಅಂತ. ಇಲ್ಲಾದ್ರೆ ತಾನೇ ಎದ್ದು ಓಡಾಡಿ ಅದು ಇದಕ್ಕೆ ಮಾಡ್ಬೇಕಾಕತಿ. ಯವ್ವ ವಾರ 15 ದಿನ ನಾ ಅಲ್ಲಿ ಬಂದು ಕುಂತ್ರೆ ಹೆಂಗವ? ನಿಮಗೂ ಗೊತ್ತೈತಿಲ್ಲ ಮನೆ ಕಟ್ಟಕ್ಕೆ ಹಾಕೊಂಡೇವಿ ಅಂತೇಳಿ. ಮನೆ ಕಟ್ಟಕತ್ತೇವಿ, ಇನ್ನೂ ಪೇಂಟಿಂಗ್ ಕೆಲಸ ಎಲ್ಲ ಹಂಗೆ ಉಳ್ದೈತಿ. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ತು. ಕೈಯಾಗ ರೊಕ್ಕ ಖಾಲಿ ಆಗ್ಯಾವ. ಇನ್ನೊಂದು ರೊಕ್ಕ ಬೇರೆ ಹೊಂದಿಸ್ಕೋಬೇಕು. ಮತ್ತು ಮನ್ಯಾಗ ಇವ್ರಿಗೂ ಬಿಸ್ನೆಸ್. ಇವರು ಪಾನಿಪುರಿ ಮಾರಕ್ಕೆ ಹೋಗ್ತಾರಂತ ನಿಂಗೆ ಗೊತ್ತಲ್ಲ. ಪಾನಿ ರೆಡಿ ಮಾಡಿ ಕೊಡೋದು, ಒಟ್ಟು ಪುರಿ ರೆಡಿ ಮಾಡಿ ತರ್ತಾರೆ ಬಿಡು. ಅದಕ್ಕೆ ಆಲೂಗಡ್ಡೆ ಕುದಿಸಿ ಅದು ಬಟಾಣಿ ಕಾಳು ಕಡ್ಲಿಕಾಳು ಎಲ್ಲ ಹಾಕಿ ಅದನ್ನು ಕಿವುಚಿ ಕೊಡೋದು, ಒಟ್ಟು ಉಳ್ಳಾಗಡ್ಡಿ ಹೆಚ್ಚಿ ಕೊಡೋದು, ಇದೆಲ್ಲ ನಾ ಮಾಡ್ಬೇಕಲ್ಲ ಬೇವ. ಅವ್ರಿಗೆ ಬರೋದಿಲ್ಲ ಇವೆಲ್ಲ ಮಾಡಕ್ಕೆ ಅಲ್ವಾ? ಅದೇನೋ ಸರಿ. ಆದರೆ ಒಂದಿಟ್ಟು ಬಂದಿದ್ದಂದ್ರೆ ಪಾಪ ವಿಶ್ರಾಂತಿ ತೊಗೊತಿದ್ದಿ. ಅದಕ್ಕೆ ಹೇಳಿದ್ಲಿ ನಿಮ್ಮವ್ವ. ಅದು ಕರೆ ಅನ್ನ. ಈಗೇನು ಇಲ್ಲೇ ಇರ್ತೀಯಮ್ಮ, ಬರೋದಿಲ್ಲ. ಮತ್ತು ಈಗ ಆತ್ವಾ ನಾಳೆ ಹಡ್ದಿನ ಬಣೆತನ ಮಾಡಕ್ಕಾರ ಬರಬೇಕಲ್ಲ ನೀನು. ಅವಾಗ ಹೆಂಗೆ ಮಾಡ್ತೀಯ? ಅವಾಗಾದ್ರೂ ಹಳ್ಯಾರ ಅವರ ಮಾಡ್ಕೋಬೇಕತ್ತೈತಿ. ಹೌದಿಲ್ಲ? ಏನಂತೀರ್ರಿ? ಮತ್ತು ಈಗ ಒಂದು ವಾರ ದಿನ ಕಳಿಸಿದ್ರಿ ಅಂದ್ರೆ ರೂಢ ಹಾಕತ್ತೇನ ಅಂತೀನಿ ನಾನು. ಅಲ್ಲ ನೀ ಹೋಗಿ ಬಾ, ನಾ ಹೆಂಗಾರ ಮಾಡ್ಕೊತೀನಿ ತಗೋ. ಹೋಗ್ಬಾ ನೀನು. ಹೆಂಗಾರ ಹೆಂಗೆ ಮಾಡ್ಕೋತೀರಿ? ಮನೆ ಕಟ್ಟಕತ್ತೀವಿ ನಾವು. ಏನು ಅಂತಕ್ಕಿಲ್ಲ, ನಾನು ಖುಷಿನ ಹಡ್ಯಾಕತ್ತೆ ನಾನು. ಇಲ್ಲ ಓದಿಲ್ಲ, ನಡೀತೈತಿ. ನೋಡ್ರಿ ಆಕೆ ಬಂದ್ರೆ ಕರ್ಕೊಂಡು ಹೋಗ್ರಿ. ಅದಕ್ಕೇನಿಲ್ಲಪ್ಪ, ನನಗೆ ನಾನು ಹೋಗ್ಬೇಡ ಅನ್ನೋದಿಲ್ಲ. ಆಕೆ ಮನಸ್ಸು. ಆಕೆಗೆ ಅಲ್ಲಿ ಇರ್ಬೇಕು ಅನ್ಸಿದ್ರೆ ಅಲ್ಲಿ ಇರಲಿ, ಇಲ್ಲ ಅನ್ಸಿದ್ರೆ ಇಲ್ಲೇ ಇರಲಿ. ನಾವು ಯಾವುದಕ್ಕೂ ನಾ ಏನು ಕೇಳೋದಿಲ್ಲ ರೀ ಅತ್ಯಾರ. ಏನು ಆಕೆ ಮನಸ್ಸು ಹೆಂಗೆ ಅನಿಸುತ್ತೆ ಹಂಗೆ ಮಾಡ್ಬಾಳಕ್ಕೆ. ಅಲ್ಲ ಹಳ್ಯಾರು ಹೋಗಿ ಅನ್ನಕತ್ತಾರಲ್ಲ, ಮತ್ತೆ ಮನೆ ಕಟ್ಟೋದಾದ್ರೆ ನನ್ನ ಜೊತೆಗೆ ನೀನು ಇರ್ತೀನ ಪೇಂಟ್ ಮಾಡ್ಸೋಕೇನು? ಗೌಂಡಿ ಮೇಸ್ತ್ರಿಗಳು ಇದ್ದ ಇರ್ತಾರೆ, ಪೇಂಟ್ ಮಾಡೋರು ಇದ್ದ ಇರ್ತಾರೆ, ಅವ್ರು ಮಾಡ್ತಾರೆ. ನೀ ಬಾ, ಒಂದು ವಾರ 15 ದಿನ ಇರ್ಬಾ. ಒಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ. ಏನು ಆಮೇಲೆ ಇನ್ನೊಂದು ಮಾತು, ರೊಕ್ಕ ಕಡಿಮೆ ಇದ್ದಾವು ಅಂತ ಅಂದ್ರಲ್ಲ, ನಾನು ಕೊಡ್ತೇನೆ ತರ್ರಿ. ನಾನು ನಿಮ್ಗೆ ಅಂದೆ ಒಂದು 2 ಲಕ್ಷ ರೂಪಾಯಿ ಕೊಡ್ತೇನೆ, ಮಾಡ್ಕೊರಿ. ಮತ್ತು ನಿಮಗಲ್ದೆ ನಾರ ಯಾರಿಗೆ ಕೊಡಲಿ ಅಂತೇಳಿ ನೀವು ನನ್ನ ಮಾತೇ ಕೇಳವಲ್ರಿ. ಅದೇನ ಅಂತಾರಲ್ರಿ ಮಾವರ, ಕಷ್ಟಪಟ್ಟು ದುಡ್ದು ಈ ವರ್ಷಗಟ್ಲೆ ರೊಕ್ಕ ಜೋಡಿಸಿ ನಾ ಮನಿನ ಕಟ್ಕೊಂಡೆ. ಒಂದು ಪೇಂಟಿಂಗ್ ನಾನು ನಿಮ್ಮ ಹತ್ರ ಇಸ್ಕೊಲೇನ? ನಾ ಇದ್ದಿದ್ದಂಗೆ ಹೇಳ್ತೀನಿ. ಇದು ನನ್ನ ಜೀವನದಾಗ ನಾ ಅಂದ್ಕೊಳ್ಳದೆ ಇರೋವಂಥ ಒಂದು ಘಟನೆ ಇದೆ. ಏನಂದ್ರೆ ಮನೆ ಕಟ್ತೀನಿ, ನಾನು ಒಂದು ಗೃಹಸ್ಥ ಆಗ್ತೀನಿ ಅನ್ನೋದು ನನ್ನ ಮನಸ್ಸಿನಾಗೂ ಜೀವಮಾನದಾಗೂ ನಾನು ನೆನಪು ಮಾಡ್ಕೊಂಡಿದ್ದಿಲ್ಲ ರೀ ಮಾವರ. ಅಂಥದ್ದು ಈಗ ಅದು ಈಡೇರೈತಿ ಅಂದ್ರೆ ನಾ ಹೇಳೋದಾದ್ರೆ ನನಗೀಗ ಏನಪ್ಪ ಅಂತಂದ್ರೆ ನನಗೆ ಅದನ್ನು ಸ್ವಂತವಾಗಿ ನಾನೇ ಮಾಡೀನಿ, ನಂದೇ ಅಂತ ಹೇಳ್ಕೊಬೇಕಂತ ಆಸೆ ರೀ ಮಾವರ. ಅದ್ರಾಗ 1 ರೂಪಾಯಿನೂ ಯಾರ್ದು ಇರೋದು ನಂಗೆ ಇಷ್ಟ ಇಲ್ಲ. ಅದಕ್ಕೆ ನನ್ನ ಸ್ವಂತ ಮನೆ ನಂದದು ಅಂತ ಹೇಳ್ಬೇಕು. ಅಲ್ಲ ಸಾಲ ಅಂತ
ತಗೋರಿ, ಯಾರು ಬೇಡ ಅಂದ್ರೆ ನಿಮ್ಗೆ ಹಂಗೆ ರೊಕ್ಕ ಇಸ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಕಟ್ಟು ಕೈಲಿ ಬಡ ಬಡ ಮನೆ ಮುಗಿಸ್ಬಿಡ್ರಲ್ಲ. ಈಗ ಹೊಟ್ಟೆಲಿದ್ದಾಗ ಮನಿನೂ ಕಟ್ಟಬಾರ್ದು ಅಂತಾರಪ್ಪ. ಪುಣ್ಯಕ್ಕೆ ಮನೆ ಕಟ್ಟೋದೆಲ್ಲ ಮುಗಿದ್ಮೇಲೆ ಹೊಟ್ಟೆಲಿ ಆಗ್ಯಾಳ. ಪೇಂಟ್ ಒಂದ ಅಲ್ಲ, ಪೇಂಟ್ ಮುಗಿಸ್ಬಿಡ್ರಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಹೊಟ್ಟೆಲಿದ್ದರು ಹೊಸ ಮನೆಗೆ ಹೋಗಬಾರ್ದು ಅಂತಾರೆ. ಈಗ ಮತ್ತೆ ಹಂಗಾರೆ ಹೆಂಗೆ ಮಾಡ್ತೀರಿ? ಈಗ ಕೂಸಿನ ಹಡೆ ಮಠ ಆ ಮನೆಗಂತೂ ಹೋಗಕ್ಕೆ ಆಗಂಗಿಲ್ಲ. ಓ ಹೌದನ್ರಿ ಅತ್ಯಾರ, ಹೊಟ್ಟೆಲಿದ್ದವ್ರು ಹೊಸ ಮನೆಗೆ ಹೋಗ್ಬಾರ್ದನ? ಅದು ಕಟ್ಟಿದ ಹೊಸ ಮನೆಗೆ. ಹಂಗಾರೆ ಸರಿ, ಒಳ್ಳೆ ಕೆಲಸನ ಆತ್ತಾಡ್ರಿ. ನಾವು ಈಗಿಲ್ಲ, ನಮಗೇನು ತೊಂದರೆ ಇಲ್ಲ, ಆರಾಮದೇವಿ, ಇಲ್ಲೇ ಇರ್ತೀವಿ. ಒಂದು ಈಕಿ ಹಡಿ ಮಠನೂ ನಾ ದುಡ್ದು ರೊಕ್ಕ ಜೋಡಿಸ್ಕೋತೀನಿ. ಎಷ್ಟಕ್ಕತ್ತಷ್ಟು ರೊಕ್ಕ ಜೋಡಿಸ್ಕೋತೀನಿ. ಅದ್ರೊಳಗೆ ಪೇಂಟು ಬಳಸಿ ಎಲ್ಲ ಮನೆ ಸ್ವಚ್ಛ ಮಾಡಿಸಿ ಇಡಿಸ್ತೇನೆ. ಏನು ರೀ, ಇಡಿಸಿ ಆಮೇಲೆ ಮನೆ ಒಳಗೆ ಒಂದೊಂದು ಸಾಮಾನು ತಂದು ಇಡಕ್ಕೆ ಚಾಲೂ ಮಾಡ್ತೀನಿ. ಅಷ್ಟೊತ್ತಿಗೆ ಈಕಿ ಹೆರಿಗೆ ಆಕತಿ. ಹೆರಿಗೆ ಆಗಿಂದ ನಿಮ್ಮ ಮನೆಗೆ ಸ್ವಲ್ಪ ದಿನ ಇದ್ದು ಆಮೇಲೆ ಒಮ್ಮೆ ಖುಷಿನ ಕರ್ಕೊಂಡು ನಮ್ಮ ಮನೆಗೆ ಹೋಗ್ಬಿಟ್ರೆ ಆತು. ಹೌದಿಲ್ರಿ? ಅಲ್ಲಿ ತಾನು ಮನೆಯೆಲ್ಲ ಸ್ವಚ್ಛನೂ ಇರ್ತೈತಿ. ಮನ್ಯಾಗ ಈಕಿ ಅದೇನೇನೋ ಫರ್ನಿಚರ್ ಇಡಿಸ್ಬೇಕು ಅನ್ನಕತ್ತಿದ್ಲ. ಇಲ್ಲಿ ನಮ್ಮ ಅಂತೂ ಇವು ಯಾವ ಸಾಮಾನು ನಮ್ಮೂ ಅಲ್ಲ. ನಮಗಂತ ಮಕ್ಕಳಕ್ಕೊಂದು ಪಲ್ಲಂಗನೂ ಇಲ್ಲ. ಅದನ್ನೆಲ್ಲ ಅಂತಂಗೆ ಬರ್ತೀನಿ ನಾನು. ಅಷ್ಟು ಮಾಡ್ರಿ, ಇನ್ನು ನಡಿತೈತಿ, ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಂಗೆ ಮಾಡಿಬಿಡ್ರಿ. ಒಂಥರ ಹೆಂಗಂದ್ರೆ ಅದು ನಿಮ್ಗೆ ಒಂಥರ ಅನುಕೂಲನೇ ಆತಲ್ಲ. ಈಗ ಏನು ತೊಟ್ಟಿಲಿರಾಕ ಈಗ ಮನೆ ಅಂತೂ ಹೋಗಂಗಿಲ್ಲ ಅನ್ನೋದೊಂದು ಆತ. ರೊಕ್ಕ ಜೋಡಿಸ್ಕೊಂಡು ಮನ್ಯಾಗ ಸಾಮಾನು ತರಕ್ಕೆ ಒಂದು ಅನುಕೂಲ ಆಗ್ತದೆ. ಆತಿಲ್ಲವ, ಈಗೇನು ಪೇಂಟು ಮಾಡ್ಸಂಗಿಲ್ಲ ಅಂತ. ಹಂಗಾರ ಒಂದು 15 ದಿನ ಬಾ ನಮ್ಮ ಮನೆಗೆ. ಹೇಳ್ರಿ, ನೀವರ ಹೇಳ್ರಿ ಆಕಿಗೆ. ಅಲ್ಲೇ ಆ ಪಾನಿ ಉಳ್ಳಾಗಡ್ಡಿ ನಂಗೆ ಬರ್ತೈತಿ ನೋಡೇನಲ್ಲ ನಾನು. ಏನು ದೊಡ್ಡಾಗ ಅದೇನು ಮಸಾಲೆ ಹಾಕ್ಬೇಕು, ಒಗ್ಗರಣೆ ಹಾಕ್ಬೇಕು ಅನ್ನಂಗಿಲ್ಲ, ಏನಲ್ಲ. ಆಲೂಗಡ್ಡೆ ಕುದಿಸಿ ಒಂದೆರಡು ನೆಂದಿದ್ದು ಕಡಲೆ ಬಟಾಣಿ ಹಾಕಿ ಅದಕ್ಕೆ ಚಾಟ್ ಮಸಾಲ ಅವೆಲ್ಲ ಉಪ್ಪು ಖಾರ ಒಗದು ಕಿವುಚೋದು ಅಷ್ಟೇ ಹೋದಿಲ್ಲ. ನಾವು ಹಾಕೋತೀನಿ ತಗೋ, ನೀ ತಲೆ ಕೆಡ್ಸ್ಕೊಬೇಡ. ಇನ್ನು ಉಳ್ಳಾಗಡ್ಡಿ ಹೆಚ್ಚೋದು ಸಣ್ಣ ಕುತ್ಕೊಂಡು ಹೆಚ್ಕೊತೀನಿ. ಏನಾಗಬೇಕಾಗೈತಿ? ಹೌದಿಲ್ಲ? ನಾ ಹೆಚ್ಕೊತೀನಿ, ನೀ ತಲೆ ಕೆಡ್ಸ್ಕೊಬೇಡ. ಉಳ್ಳಾಗಡ್ಡಿ ಹೆಚ್ಚೋದು ಅದು ನಂಗೆ ಬ್ಯಾಸರ ಆಗೈತಿ ಅಂತಂದ್ರೆ ಆ ಇವ್ರು ಅದಾರಲ್ಲ, ಯಾರು ಪ್ರೇಮಕ್ಕರ್ ಪಾಪ ಇಲ್ಲೇ ಕಟ್ಟಿಬೇಕಲ್ಲ ಅಡ್ಡಾಡ್ತಿರ್ತಾರೆ. ಅವ್ರು ಅಂತಾರೆ ಏನಾರು ಇದ್ರೆ ಹೇಳಿ ಅಮ್ಮಚ್ಚಿ ಅಂತೇಳಿ. ಅದಕ್ಕೆ ಅಂತೀನಿ ದಿನ ಪ್ರೇಮಕಾರ ಇದೊಂದಿಷ್ಟು ನನಗೊಂದು ಅರ್ಧ ಕಿಲೋದಷ್ಟು ಉಳ್ಳಾಗಡ್ಡಿ ಹೆಚ್ಚಿಕೊಟ್ಬಿಡ್ರಿ ಅಂದ್ರೆ ಒಂದು 100 ರೂಪಾಯಿ ಕೈಯಾಗ ಕೊಟ್ರೆ ಪಾಪ ಅವ್ರೇನು ಕುತ್ಕೊಂಡು ಹೆಚ್ಚಿಕೊಡ್ತಾರೆ. ಏನಾಗತೈತಿ ಅಂತೇಳಿ ನೀನು ಹೋಗಿ ಬಾ. ಯಾಕೆ ನಿಮ್ಮ ಅವ್ರು ಹೇಳಕತ್ತಿದ್ದು ಚಲೋನೇ ಐತಿ. ಮತ್ತು ಈಗಿನ ಕಾಲ ಸೂಕ್ಷ್ಮ ಐತಿ. ಕುಂತಲ್ಲೇ ಎಲ್ಲ ಆಗಬೇಕು. ಇಲ್ಲಿದ್ದೆ ಅಂದ್ರೆ ಕೆಲಸ ಭಾಳ ಆಕಾವ ನಿನಗೆ. ಹೋಗಿ ಬಾ ನೀನು. ಅವಾಗೇನ ಆತ್ರಿ, ಈಗ ಹೇಳ್ರಿ ನೋಡೋಣ. ಅದು ಅಲ್ಲದೆ ಊಟದ್ದೆಲ್ಲ ಹೆಂಗೆ ಮಾಡ್ಕೊತೀರಿ? ಊಟದ್ದೆಲ್ಲ ಮಾಡ್ಕೋತೀನಿ ತಗೋ, ತಲೆ ಕೆಡಿಸ್ಕೊಬೇಡ. ಒಂದೊತ್ತು ಇವ್ರು ಯಾರು ಶಾಂತಕ್ಕರ ಮನೆಗೆ ಹೋದ್ರೆ ಶಾಂತಕ್ಕರ ಮನೆಯಾಗೂ ಏನಾರ ತಿನ್ನಕ್ಕೆ ಕೊಡ್ತಾಳೆ. ಆಮೇಲೆ ಹೋಟೆಲ್ನಾಗ ತಿಂತೀನಿ, ತಲೆ ಕೆಡಿಸ್ಕೊಬೇಡ. ಏನಾಗದಲ್ಲ ತಗೋ, ಮತ್ತೆ ಇರೋದ ಹಂಗೆ. ನಾಳೆ 6 ತಿಂಗಳು ಬಾಣೆತನಕ್ಕೆ ಹೋದೆ ಅಂದರು ಅವಾಗಾರ ನಾ ರೂಢ ಮಾಡ್ಕೋಬೇಕಾ? ಈಗ ರೂಢ ಮಾಡ್ಕೊತೀನಿ, ಏನಾಗೋದೈತಿ? ನೀವು ಹೋಗಿ ಬಾ, ಇವತ್ತ ಕರ್ಕೊಂಡು ಹೋಗ್ರಿ ಅತ್ಯಾರಿಕಿನ್. ನನಗೆ ಹೊತ್ತಾತ್ರಿ ಅತ್ಯಾರ, ನಾ ಪಾನಿಪುರಿ ಅದು ಎಲ್ಲ ತಯಾರು ಮಾಡಿಟ್ಟನಿ. ನಾ ಬರೋದು ಸಂಜೆ ಕಾಕತ್ರಿ ಅತ್ಯಾರ, 5 ಗಂಟೆಗೆ ಬರ್ತೇನೆ ನಾನು. ನೀವು ಕರ್ಕೊಂಡು ಹೋಗಿರಿ, ನಾ ಬರತನ ಕಾಯ್ತೀರಿ ನೋಡ್ರಿ. ಏನು, ನಾ ಬರ್ತೇನೆ ರೀ, ಹೊತ್ತಾತ. ಹಂಗೇನಾರ ಹೋದ್ರೆ ಚಾವಿ ಹಾಕಿ ಚಾವಿನ ಇಲ್ಲೇ ಇದರಿಂದ ಮನ್ಯಾಗ ಕೊಟ್ಟು ಹೋಗು. ಅವ್ರು ನಾ ಬರತ್ಲೆ ಕೊಡ್ತಾರೆ. ಏನಂತಿ? ಹುಷಾರೇ, ಹೋಗ್ಬಾರ, ಬರ್ತೀನಿ. ಆತು, ಆಮೇಲೆ ನೀವು ಬರ್ಕೊಂತೀರ್ರಿ ಅಲ್ಲಿ. ಆತು ಬರ್ತೇನೆ ರೀ ಮಾವರ. ಅಡ್ಡಿ ಇಲ್ವಾ ನಿನ್ನ ಗಂಡ? ಚಲೋ ಕೆಲಸನ ಹುಡ್ಕೊಂಡು ಅನ್ಬಿಡೆ. ಅಲ್ಲ, ತಿಂಗಳಿಗೆ ಏನದು ದಿನ 2,500-3,000 ರೂಪಾಯಿ ಅಂದ್ರೆ ಏನು ಕಡಿಮೆ ಆತ? ದಿನ 1,000 ರೂಪಾಯಿ ಹಿಡಿದ್ರೆ ತಿಂಗಳಿಗೆ 30,000 ಆತು. ಯಾವ ಇಂಜಿನಿಯರಿಗೆ ಬರೋದಿಲ್ಲ ಇಟ್ಟು ಪಗಾರ. ಅವರು ಭಾಳ ಮಕ್ಕಳೇರ ಟೆನ್ಷನ್ ತೊಗೊಂಡು ಕಂಪ್ಯೂಟರ್ ಮುಂದೆ ಕುಂತು ದುಡ್ದು ಮಾಡಿ ಸಾಕಾಗಿ ಹೋಗ್ಬೇಕು. ಅವಾಗ ಒಂದು 25,000-30,000 ರೂಪಾಯಿ ಬರ್ತೈತಿ. ಅಲ್ಲ, ಜಾಸ್ತಿ ಹೊರದೇಶದಾಗಿದ್ದವ್ರಿಗೆ ಈ ಪ್ರಮೋಷನ್ ಆದವ್ರಿಗೆ ಬಂದಿತ್ತೇನ ಪಗಾರ ಜಾಸ್ತಿ. ಆದರೆ ಈಗ ಸೇರಿದವ್ರಿಗೆ ಅಂತೂ ಯಾರಿಗೂ ಇಲ್ಲ. ನೋಡಿದಿನ ಬರೀ 1,000 ಹಿಡಿದ್ರೆ ತಿಂಗಳ 30,000 ಅಂದ್ರೆ ಒಮ್ಮೆ 3,000 ಆಕತ್ತಂತಿ, ಒಮ್ಮೆ 4,000 ಆಕತ್ತಂತಿ. ಮತ್ತು ಅಡ್ಡಿ ಇಲ್ಲವಾ ನಿನ್ನ ಗಂಡ? ನೋಡು, ಬಂಗಾರದಂಥ ಮನಿನ ಕಟ್ಟಿಬಿಟ್ಟ. ಮನಿನೂ ಭಾರಿ ಆಗೈತೆ. ಮತ್ತು ಸ್ವಲ್ಪ ಸಾಲ ಐತೆನಾ, ಹಾಕೋತಿರ್ತವೋ, ಏನಾಗೋದಿಲ್ಲ, ಸಾಲ ಹರಿಯೋದು ಏಟತ್ತು. ಹೌದಿಲ್ಲ? ಹ್ಞೂ ಅಪ್ಪ. ಸರಿ, ಹಂಗಾರೆ ಹೋಗು, ಅರ್ಬಿ ಗಿರ್ಬಿ ಇಟ್ಕೊಂಡು ತಯಾರಾಗಿ ಹೋಗು. ನಾನು ಇದು ಏನದು ಕಾರ್ ಗಾಡಿಗೆ ಬರಕ್ಕೆ ಹೇಳ್ತೇನೆ. ಅಪ್ಪ, ಬಸ್ಸಿಗೆ ಹೋಗೋಣ ಬಿಡು, ಏನಾಗೋದಿಲ್ಲ. ಅಂತರ್ಕಿಲ್ಲ ಏನಾಕತಿ, ಬಸ್ಸಿಗೆ ಹೋಗೋಣ. ಕಾರ್ ಗಾಡಿ ಎಲ್ಲ ಬೇಡ. ಸರಿ ಆಯ್ತು ಮಗಳು, ಹಂಗಾಗಲಿ. ಹೋಗು, ತಯಾರಾಗಿ ಹೋಗು. ಅವ ಸ್ವಲ್ಪ ತಡೆಯವ, ಒಂಚೂರು ಅಡುಗೆ ಮಾಡಿಟ್ಟು ರಾತ್ರಿ ಉಣ್ಣಾಕದು ಒಂಚೂರು ಮಾಡಿಟ್ಟು ಬರ್ತೇನೆ. ಪಾಪ ಮತ್ತೆ ರಾತ್ರಿ ಬಂದು ಏನು ತಿಂತತಿ, ಅದಕ್ಕೆ ಅಡುಗೆ ಮಾಡಿಟ್ಟು ಅವ್ರಿಗೆ ಫೋನ್ ಹಚ್ಚಿ ಹೇಳಿದ್ನಿ ಅಂದ್ರೆ ಬಂದು ಇಲ್ಲೇ ಉಂಟಾರ ಸೀದಾ. ನೋಡ್ಲಿ ಗಂಡನ ಮ್ಯಾಗ ಎಷ್ಟು ಕಾಳಜಿ ಅಂತೇಳಿ ನೋಡಿ ನನ್ನ ಮಗಳಿಗೆ. ಅಡುಗೆ ಮಾಡಿಟ್ಟು ಇದು ಬರ್ತೀನಿ, ಗಂಡಗೆ ತ್ರಾಸಕತಿ ಅಂತಾಳ ಗೊತ್ತನ? ನೀನು ಅದಿ ತವ್ರ ಮನೆಯವ್ರು ಕರೀತಿದ್ದಂಗೆ ಟಣಕ್ 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 ಅಂತ ಹೊಡಿಕಿದ್ದೆ. ಏನಾರ ಮಾಡ್ಬೇಕು ಬಿಡ್ಬೇಕು, ಗಂಡು ಏನು ತಿಂತ ಬಿಡುತ್ತ ಏನಾರ ನೋಡ್ತಿದ್ದೆ. ಕಲಿ ನಿನ್ನ ಮಗಳು ನೋಡಿ, ಕಲಿ. ಮಾಡೋ ಟೈಮ್ನಾಗೆಲ್ಲ ಮಾಡಿಟ್ಟೇನೆ, ಸುಮ್ಕಿರಿ. ಕೊಡಿಲ್ಲ, ನಾನು ಒಟ್ಟು ಏನಾರ ಮಾಡ್ತೇನೆ, ಬಡ ನೀವು ಮಾತಾಡ್ತೀರ್ರಿ. ನಾವು ಬಾಂಡೆ ಗಿಂಡೆ ತಿಕ್ಕು ಹೋದವು, ಅವನ್ನೆಲ್ಲ ತಿಕ್ಕೊಂಬರ್ತೀನಿ. ಹ್ಞೂನವ, ತಿಕ್ಕ ನನಗೆ ಕೈ ಒಂದು ಕರೆಕ್ಟ್ ಇದ್ದಿದ್ದಿಲ್ಲ, ಭಾಳ ಆರಾಮ ಅನ್ಸಾತಿದ್ದಿಲ್ಲ. ಇಲ್ಲಾಂದ್ರೆ ನಾನು ಬಾಂಡೆ ತಿಕ್ಕಿ ಇಡ್ತಿದ್ದೆ. ಮತ್ತು ಆಕೆ ಊರಿಗೂ ಅವ್ರ ಅವ್ವಾರ ಮನೆಗೆ ಅದಾಳ್ಬಿಡು ಅಂತೇಳಿ. ಮತ್ತು ನನಗೆ ಕೈ ಒಂದು ಆರಾಮ ಅನ್ಸ್ಲಾರ್ದಕ್ಕೆ ನಾನು ಬಾಂಡೆ ಗಿಂಡೆ ತಿಕ್ಕಿಲ್ಲ. ಏನು ಎಲ್ಲ ನಿನಗೆ ಇಟ್ಟೇನೆ. ತಿಕ್ಕೋ ಸರಿ ಮಾಡಿ ಬಪ್ಪರ್ಲಿ ಬೀಳೋದು ಅಷ್ಟಾಗೈತಿ.
ಮತ್ತೆ ಹೆಂಗದಿರಿ ಬಿಗ್ರ ಆರಾಮಿದಿರಲ್ಲ? ಅಲ್ಲ ಹಬ್ಬಕ್ಕೆ ಬರ್ಬೇಕು ಬೇಡ್ರಿ ನಮ್ಮ ಮನೆಗೆ ನೀವು ಬರಲೇ ಇಲ್ಲ. ಕರೆದಿದ್ಲಂತೆ ಅನು ಕರೆದಿದ್ಲ ರೀ. ಆದರೆ ಮತ್ತೆ ಇವ್ರು ಯಾರು ಪರಕರೆ ಮಗಳ ಅಷ್ಟೇ ಕರೆದಿದ್ರಲ್ಲ, ಹಾಗಾಗಿ ನಾವು ಸುಮ್ಮನೆ ಹೋಗ್ಲಿ ಬಿಡ ಅಂತೇಳಿ. ಅಕ್ಕಿನಕ್ಕಿತ್ತ ನಾವು ಹೇಳಿದ್ವಿ ಮನೆಯವ್ರು ಎಲ್ಲರೂ ಬರ್ರಿ ಅಂತೇಳಿ, ನೀವು ಬಂದಿದ್ರೆ ಅಕ್ಕಿತ್ತಪ್ಪ. ಅದು ಹೋಲ್ ಬಿಡ್ರಿ. ಅಂದಂಗೆ ಇರ್ಬೇಕು ಬೇಡ್ರಿ ಮನ್ಯಾಗ, ನೀವು ಮನೇನೆ ಬಿಟ್ಟು ಹೋಗಿದ್ರಿ. ಯೋ ಎಷ್ಟು ಹುಡುಕ್ಯಾಡ್ತು ಏನು ಮಾಡ್ತು ಅಲ್ಲಿ ಮಠದಾಗಿದ್ರಂತೆ. ಹೆಂಗಿದ್ರಿ? ಹೆಂಗೆ ಗಾವಕ್ಕಿತ್ತು ಮಕ್ಕಳಕ್ರೆ ಹೆಂಗೆ ಗಾವಕ್ಕಿತ್ತು ಹಾಸಿಗಂದ ಪಾಸಿಗಂದ ಭಾಳ ತ್ರಾಸ ತೊಗೊಂಡ್ರಿ ಬಿಡ್ರಿ ಹಂಗಾರೆ ಜನ್ಮಕ್ಕೆ. ಒಟ್ಟು ನೀವು ಬಂದಿರಿ ಅಂತ ಕೇಳಿ ಭಾಳ ಖುಷಿ ಆತ. ಹಾಂ ಖುಷಿ ಆತನ್ರಿ. ಅದೇ ನಂಗೆ ಗೊತ್ತು ನೀವು ಭಾಳ ಖುಷಿ ಪಡ್ತೀರಿ ಅಂತೇಳಿ ಅನ್ಕೊಂಡಿದ್ದೆ, ನೀವು ಭಾಳ ಖುಷಿ ಪಡ್ತೀರಿ ಅಂತೇಳಿ. ಅಂದಾಗ ಮಗಳು ಹುಟ್ಟಿಲ್ಲದಾಳಂತೆ. ಈಗೇನು ಬಣೆತನ ಇಲ್ಲೇ ಆಗ್ಬೇಕಾ? ಹೌದು, ಮತ್ತೆ ನಾನು ಎಲ್ಲಿರ್ತೇನೆ ಅಲ್ಲೇ ಅಲ್ಲ ನನ್ನ ಮಗಳು ಬಣೆತನ ಆಗದ. ಮತ್ತೆ ಇಲ್ಲೇ ಕರೆಸ್ತೀವಿ. ಅಣ್ಣನೂ ಹೇಳೋಣ, ಅವ್ರ ಅಣ್ಣನು ಇಲ್ಲೇ ಕರ್ಸೋಣ ಅಂತೇಳಿ. ನಾನು ಅಂತರು ಬಿಡು ಪಾಪ ಇಂಥದ್ದೆಲ್ಲ ವಿಚಾರಕ್ಕೆ ಮಾತಾಡಕ್ಕೆ ಹೋಗಲ್ಲ. ಅದು ಅಲ್ದ ನಾನು ಮತ್ತು ನಮ್ಮ ಮೀನಾಕ್ಷಿ ಭಾಳ ಕಲೋಜ್ ಅದಾರ. ಈಗ ಭಾಳ ಕಲೋಜ್ ಅಂದ್ರೆ ಭಾಳ ಕಲೋಜ್ ಆಗಿದ್ದಾರೆ. ಆಕಿ ಕರೆಸ್ಲಾರ್ದಂಗೆ ಇರ್ತಾಳೆ ನಾವು ನಾದ್ನಿನ ಏನ ಆತ. ಮತ್ತೀಗ ಬಾಣೆತನ ನೀವೇ ಮಾಡ್ತೀರಾ? ಯಾಕಂದ್ರೆ ಈಕಿ ಅಂತರು ಮತ್ತೆ ಅಂಗಡಿಗೆ ಹೋಗಲ್ಲ ಕೆಲಸದ ಮ್ಯಾಗ, ಅದಕ್ಕೆ ಈಗ ಬಾಣೆತನ ನೀವೇ ಮಾಡೋದನ್ನ. ಅಯ್ಯ ಹಂಗಂದ್ರೆ ಹೆಂಗೆ ಮತ್ತೀಗ? ಅಲ್ಲ ಮತ್ತೆ ನನ್ನ ಮಗಳು ನಾ ಎಲ್ಲಿರ್ತೇನೆ ಅಲ್ಲೇ ಅಲ್ಲ ಆಕಿ ಬಣೆತನ ಆಗದ. ಇಲ್ಲೇ ಮಾಡೋದು ಬಣೆತನ ನನ್ನ ಮಗಳದ್ದು. ಅದು ಅಲ್ಲದೆ ಈಗ ಯಾರು ನಮ್ಮನು ನಮ್ಮ ಮೀನಾಕ್ಷಿ ಭಾರಿ ಕ್ಲೋಜ್ ಒಬ್ರಿಗೊಬ್ರು. ಮತ್ತು ಆಕಿ ನಾದ್ಮೀನು ಕರ್ಸ್ಲಂಗಿರ್ತಾಳೆ ಆಕಿ, ಬಿಡಲ್ಲಪ್ಪ ಕರೆಸ್ತಾಳ. ಆಕಿ ಬಣೆತನ ಇಲ್ಲೇ ಆಕತಿ. ಅದೊಂದು ನನ್ನ ಟೆನ್ಷನ್ ಇಲ್ಲ ನೋಡ್ರಿ, ಅತಿಗೆ ದಳ ಮಾಡ್ತಾಳ ಅಂತೇಳಿ. ಅಲ್ಲ ಮತ್ತೆ ಪಾಪ ಅನು ಅಂಗಡಿಗೆ ಹೋಗ್ತಾಳಲ್ಲ, ಅದ್ರ ಸಂಬಂಧ ಕೇಳಿದೆ ಅಷ್ಟೇ, ಮತ್ತೇನಿಲ್ಲ. ಬಿಟ್ಟು ಮಾಡ್ಬೇಕಾಕತಿ, ಏನು ಮಾಡೋಕ್ಕಾಗಲ್ಲ. ಮತ್ತು ಈಗ ಬಾಣೆತನ ಏನು ಮಾಡಲ್ಲವ ಅಲ್ಲೇ ಮಾಡ್ಕೊ ಅನ್ನಕತ್ತೆ. ಬಿಟ್ಟು ಮಾಡೋದಪ್ಪ ಒಂದನೇದ್ದು ಮತ್ತೇನು ಅಲ್ಲೇ ಮಾಡ್ಕೊ ಅನ್ನಕತ್ತೆ. ಒಂದನೇದ್ದಾದ್ರೇನು ಹತ್ತನೇದ್ದಾದ್ರೇನು ಇಲ್ಲೇ ಮಾಡೋದ. ಹೌದು ಕರೆ. ಎರಡನೇದ್ದು ಒಂದನೇದ್ದು ಯಾಕತಿ? ಒಂದನೇದ್ದು ಹಡದು ಕೊಟ್ಟಿಲ್ಲನ ಅಲ್ಲಿ, ಎರಡನೇದ್ದು ತಗೋರಿದು. ನೋಡ್ರಿ ಒಂದು ಸ್ವಲ್ಪ ಮತ್ತೀಗ ಹಾಕಿದ್ದು ದುಡಿಮೆ ಅಂತ ಐತಿ. ಆಯ್ತು ಹೇಗೆ ಒಟ್ಟು ನೀವು ಅತ್ತಿ ಸೊಸಿ ಹೊಂದ್ಕೆಯಿಂದ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕಪ್ಪ. ಅಲ್ಲ ನಮ್ಮ ಅತ್ತಿ ಸೊಸಿದು ಎಷ್ಟು ಯೋಚನೆ ಮಾಡ್ತೀರಿ ನೀವು? ಹೌದು, ನೀವು ಇಲ್ಲೇ ಅದೀರಿ. ಯಾಕೆ ನಿಮ್ಮ ಸೊಸಿ ನಿಮ್ದು ಬರ್ಬರಿ ಐತೆ ಇಲ್ರಿ? ಯಾಕೆ ಸೊಸಿ ಫೋನ್ಗೆ ಹಚ್ಚಿ ಕರೆದೇ ಇಲ್ಲನ್ರಿ ಬರ್ರಿ ಎತ್ತೀರ ಅಂತೇಳಿ? ಯಾಕೆ ನೀವು ಆತ ಹೋಗೇ ಇಲ್ಲ, ಇಲ್ಲೇ ಅದೀರಿ? ಅಲ್ಲ ಚಲೋ ಬಿಡ್ರಿ, ಇಲ್ಲಿ ಇರ್ರಿ ತಮ್ಮನ ಮನೆಗೆ ಯಾರು ಬೇಡ ಅಂದ್ರೆ ನಿಮ್ದು ಅತ್ತಿ ಸೊಸಿ ಎಲ್ಲ ಚಲೋ ಅದಿರಲ್ಲ. ಬೆಂಟ್ಲಿ ಎಲ್ಲ ಚಲೋ ಅದೇವಪ್ಪ. ನಮ್ಗೆ ಏನು ತೊಂದರೆ ರೀ, ಬೇಕಂದಷ್ಟು ಆಸ್ತಿ ಐತಿ, ಮಾಡ್ಕೊಂಡು ಹೊಂಟಾರ ಅವ್ರು. ಆಸ್ತಿ ಮಾಡಿ ಮಕ್ಕಳಿಗೆ ಇಟ್ಬಿಟ್ಟೇವಲ್ಲ, ಮಾಡ್ಕೊಂಡು ಹೊಂಟಾರ. ಹೌದೌದು, ಮಾವನ ಮನೇದು ಆಸ್ತಿ ಜಗ್ಗ ಬಂದೈತೆ, ಕೊಡ್ಲಾರ್ದು ಏನು ಮಾಡ್ತೀರಿ? ಅದು ಹೋಗ್ಲಿ ಬಿಡ್ರಿ. ಅಂದಂಗೆ ಈಗ ಒಂದು 4 ದಿನ ಇಲ್ಲೇ ಇರ್ತೀರೇನ? ಅದಕ್ಕೆ ಅರ್ಬಿ ಗಂಟು ನೋಡಿದೆ, ಅದಕ್ಕೆ ಕೇಳಿದೆ. ಒಂದು 4 ದಿನ ಇರೋಣ ಅಂತ. ಅನು ಆರಾಮದಳ ಇಲ್ಲ ನೋಡ್ಬೇಕಲ್ಲ, ಪಾಪಕ್ಕಿಗೋಟು ತ್ರಾಸ ಬೇರೆ ಐತಿ ಕೆಲಸದ್ದು. ಅದಕ್ಕೆ ಅತ್ತಿ ಬಾ ನೀನು ಅಂದ್ಲ ಬಂದೆ. ಯಾಕಂದ್ರೆ ನೀವು ಮಾತಾಡ್ತಾ ಏನಾರು ಒಂದು ಅಂದ್ಬಿಡ್ತೀರಿ ನೋಡ್ರಿ ಗಸಗ್ಲ. ಏನಂದತ್ರಿ ಪಾಕಿಗೆ ಮಾತಾಡತ್ಲೆ? ನಾ ಏನು ಮಾತಾಡಕ್ಕೆ ಹೋಗುದಿಲ್ಲ ಈಗ, ಕೈಯೇ ಬಿಟ್ಟನಿ. ಅವ್ರವ್ರ ಮನೆ ಬಾಳೆ ಅವ್ರು ಏನಾರು ಯಾಕೆ ಮಾಡ್ಕೊಲಿ ಅಂತ ಹೇಳಿ ಬೇಕಾದ್ರೆ ಕೇಳ್ರಿ ನಿಮ್ಮನೂ. ಅಂದ್ಲ ಅತ್ತಿಯಾರು ಭಾಳ ಚಲೋ ಅದಾರ, ಏನು ಅನ್ನಂಗಲ್ಲ ಅಂದ್ಲ. ಆದರೂ ನಾನು 4 ದಿನ ಇದ್ದಾಗ ನಾ ಸಸಿ ಮನ್ಯಾಗ ಹೊಸ ಮನೆ ಕಟ್ಟಿಂದ ಅತ್ತೆ ಅದಕ್ಕೆ ಇಲ್ಲಂದ್ರೆ ಹೆಂಗೆ ಅಂತೇಳಿ ಬಂದೆ.